ರೇಷ್ಮೆ ಒಳ್ಳೆ ಲಾಭದಾಯಕ ಬೆಳೆ. ನಮಗೆ ರೇಷ್ಮೆ ಮಾಡೋದಕ್ಕೆ 2 ಎಕರೆ ಜಮೀನು ಇದ್ದರೆ ಸಾಕು, 150ರಿಂದ 200 ಮೊಟ್ಟೆವರೆಗೂ ಸಾಕ್ಬೋದು. ರೋಟರಿ ಚಂದ್ರಿಕೆ ಗೂಡು ಅಂತಂದರೆ ಬೇರೆ ಚಂದ್ರಿಕೆಗಳಿಗಿಂತಲೂ ಒಂದು 50 ರೂಪಾಯಿ ರೇಟ್ ಜಾಸ್ತಿ ಸಿಗುತ್ತೆ. 150 ಮೊಟ್ಟೆ ಮಾಡ್ತೀವಿ ಅಂತಂದರೆ 40,000 ರೂಪಾಯಿ ನಮಗೆ ಲಾಭ ಸಿಗುತ್ತೆ. ಒಮ್ಮೆ ಬಂಡವಾಳ, ತಿಂಗಳು ಆದಾಯ. ರೋಟರಿ ಚಂದ್ರಿಕೆಯಿಂದ ಗೂಡಿನ ಗುಣಮಟ್ಟದ ಹೆಚ್ಚಳ. ಪ್ರತಿ ತಿಂಗಳು 40,000 ಲಾಭ. ರೇಷ್ಮೆ ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಕೃಷಿ ಅನಿಶ್ಚಿತತೆಗಳಿಂದ ಕೂಡಿರೋ ಒಂದು ಕಸುಬು. ಒಮ್ಮೆ ಉತ್ತಮ ಬೆಲೆ ಸಿಕ್ಕರೆ ಮತ್ತೊಮ್ಮೆ ನಷ್ಟವಾಗತ್ತೆ ಅನ್ನೋದು ಬಹುತೇಕ ರೈತರ ಅಭಿಪ್ರಾಯ. ಹಲವು ಬೆಳೆಗಳಲ್ಲಿ ಹೆಚ್ಚಿನ ಲಾಭ ದೊರೆತರೂ ಸಹ ಕೆಲವೊಮ್ಮೆ ನಷ್ಟವೂ ಆಗತ್ತೆ. ಬಹುತೇಕ ಯಾವುದೇ ಬೆಳೆಗಳಲ್ಲಿ ನಿಶ್ಚಿತ ಆದಾಯ ಸಿಗೋದಿಲ್ಲ. ಆದರೆ ರೇಷ್ಮೆ ಕೃಷಿ ನಿಶ್ಚಿತ ಆದಾಯ ತಂದುಕೊಡುವ ಕೃಷಿ. ಹೀಗಾಗಿ ರೇಷ್ಮೆ ಕೃಷಿಯನ್ನೇ ನಂಬಿಕೊಂಡು ಸಾವಿರಾರು ರೈತರು ಬದುಕು ಕಟ್ಟಿಕೊಂಡಿದ್ದಾರೆ. ಇಂದು 16 ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಿರುವ ದಾವಣಗೆರೆಯ ರೈತರಿಂದ ಈ ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಬೆಲೆ ಏರಿಳಿತ ಅಸ್ಥಿರ ಪರಿಸ್ಥಿತಿಯಲ್ಲಿ ಪ್ರತಿ ತಿಂಗಳು ಬೆಳೆಗಾರನಿಗೆ ಕೈತುಂಬ ಹಣ ಬಂದು ಬೀಳುವಂತೆ ಮಾಡುವ ಮಿನಿಮಮ್ ಗ್ಯಾರಂಟಿ ಬೆಳೆ ರೇಷ್ಮೆ ಕೃಷಿ. ಒಮ್ಮೆ ಬಂಡವಾಳ ಹಾಕಿದರೆ ಪ್ರತಿ ತಿಂಗಳು ಆದಾಯ ಕೈ ಸೇರುವ ಲಾಭದಾಯಕ ಕಸುಬು ರೇಷ್ಮೆ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ರೇಷ್ಮೆ ಕೃಷಿ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆ ಉತ್ಪಾದನೆಯಾಗ್ತಿದ್ದು ಕರ್ನಾಟಕ ರೇಷ್ಮೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ನಮ್ಮಲ್ಲಿ ಉತ್ಪಾದನೆಯಾಗುವ ರೇಷ್ಮೆ ಉತ್ತಮ ಗುಣಮಟ್ಟವನ್ನ ಸಹ ಹೊಂದಿದ್ದು ಬೇಡಿಕೆ ಸಹ ಹೆಚ್ಚಿದೆ. ಕೆಲವು ವರ್ಷಗಳಿಂದೀಚೆಗೆ ರೇಷ್ಮೆ ಗೂಡಿಗೆ ಹೆಚ್ಚಿನ ಬೆಲೆ ಸಹ ಸಿಗ್ತಿದೆ. ಹಾಗಾಗಿ ರೇಷ್ಮೆ ಕೃಷಿ ಹೆಚ್ಚು ಜನಪ್ರಿಯವಾಗಿದ್ದು ಸಾಕಷ್ಟು ಜನರು ಹೊಸದಾಗಿ ರೇಷ್ಮೆ ಕೃಷಿಯನ್ನು ಸಹ ಆರಂಭಿಸುತ್ತಿದ್ದಾರೆ. 1978ರಿಂದ ರೇಷ್ಮೆ ಕೃಷಿ ಮಾಡುತ್ತಿರುವ ಸಂತೋಷ್ ಕುಟುಂಬ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿಯ ರೈತ ವೈಎನ್ ಸಂತೋಷ್ ಕುಮಾರ್ ಅವರು ಹಲವು ವರ್ಷಗಳಿಂದ ರೇಷ್ಮೆ ಕೃಷಿ ಮಾಡ್ತಿದ್ದಾರೆ. ಇವರ ತಂದೆ ಸಹ ರೇಷ್ಮೆ ಕೃಷಿ ಮಾಡ್ತಿದ್ರು. ಇವರ ತಂದೆ 1978ರಲ್ಲಿ ರೇಷ್ಮೆ ಕೃಷಿ ಆರಂಭಿಸಿದ್ರು. ಅಂದಿನಿಂದ ಇವರು ರೇಷ್ಮೆ ಕೃಷಿ ಮಾಡ್ತಿದ್ದಾರೆ. ತಮ್ಮ ತಂದೆ ರೇಷ್ಮೆ ಕೃಷಿ ಮಾಡುವುದನ್ನ ನೋಡುತ್ತಾ ಬೆಳೆದ ಸಂತೋಷ್ ಅವರು ಸಹ ಪಿಯುಸಿ ಮುಗಿದ ಬಳಿಕ ರೇಷ್ಮೆ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ನಾವು ರೇಷ್ಮೆ ಕೃಷಿಯನ್ನು ನಮ್ಮ ತಂದೆಯಿಂದಲೂ ಸ್ಟಾರ್ಟ್ ಮಾಡಿದರು. 1978ರಲ್ಲಿ ನಾವು ರೇಷ್ಮೆ ಹೊಲಕ್ಕೆ ನಾಟಿ ಮಾಡಿದ್ವಿ. ಅವಾಗಲಿಂದ ನಮ್ಮ ತಂದೆಯವರು ರೇಷ್ಮೆ ಮಾಡ್ಕೊತ ಬಂತಿದ್ದಾರೆ. PUCವರೆಗೆ ಎಜುಕೇಷನ್ ಮಾಡಿದೆ. ನಾನು PUCಯಿಂದ ನಿಲ್ಲಿಸ್ಬಿಟ್ಟು ನಾನು ರೇಷ್ಮೆ ಕೃಷಿಗೆ ನಿಂತ್ಕೊಂಡೆ. ಅಲ್ಲಿಂದ ನಾನು ರೇಷ್ಮೆ ಕೃಷಿಯನ್ನು ಮಾಡ್ಕೊತ ಬರ್ತಾಯಿದ್ದೀನಿ. ಈ ರೇಷ್ಮೆ ಒಳ್ಳೆ ಲಾಭದಾಯಕ ಬೆಳೆ. ನಮ್ಮ ತಂದೆಯರಿಂದ ನಾವು ನೋಡಿದ ಮೇಲೆ ಏನು ಮಾಡ್ಬೋದಲ್ಲ, ನಾವು ಒಳ್ಳೆ ದುಡ್ಡು ಸಿಗುತ್ತೆ, ಇದರಲ್ಲಿ ಹಣ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ, ಇದನ್ನೇ ಯಾಕೆ ಮಾಡ್ಕೊಂಡು ಹೋಗಬಾರ್ದು ಅಂತೇಳಿ ನಾವು ರೇಷ್ಮೆ ಕೃಷಿನ ನಾನು ಸ್ಟಾರ್ಟ್ ಮಾಡಿದೆ. ಮೊದಲೆಲ್ಲ ಸ್ವಲ್ಪ ರೇಷ್ಮೆ ರೇಟೆಲ್ಲ ಕಡಿಮೆ ಇತ್ತು. ಮತ್ತು ಅವಾಗೆಲ್ಲ ಸ್ವಲ್ಪ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ನಾವು ಸ್ವಲ್ಪ ಅದಕ್ಕೆ ಏನೇನು ಬೇಕು ವಾತಾವರಣ ಎಲ್ಲ ನಾನು ಸ್ವಲ್ಪ ಮೇಂಟೈನ್ ಮಾಡ್ಕೊತ ಒಳ್ಳೆ ಮನೆ, ಸುಸಜ್ಜಿತವಾದ ಮನೆ ಕಟ್ಕೊಂಡ್ವಿ. ಮಾಡ್ಕೊಂಡು ಒಳ್ಳೆ ಬೆಳೆ ತೆಗಿತಾಯಿದ್ದೀವಿ. ಈಗ ನಮಗೆ ಒಳ್ಳೆ ಲಾಭ ಸಿಗ್ತಾಯಿದೆ. ಈಗ ನನಗೆ ರೇಷ್ಮೆ ಕೃಷಿ ನಿರಂತರವಾಗಿ ಆದಾಯ ತಂದುಕೊಡುವ ಬೆಳೆ. ಹಾಗಾಗಿ ಪ್ರತಿ ತಿಂಗಳು ರೇಷ್ಮೆ ಗೂಡು ಉತ್ಪಾದಿಸಿ ಉತ್ತಮ ಆದಾಯ ಗಳಿಸಲು ಕನಿಷ್ಠ 2 ಎಕರೆ ಜಮೀನಿರಬೇಕು. ಆಗ ಬ್ಯಾಚ್ನಲ್ಲಿ ರೇಷ್ಮೆ ಕೃಷಿ ಮಾಡಬಹುದು. ಇನ್ನು 2 ಎಕರೆಯಲ್ಲಿ ಹಿಪ್ಪು ನೇರಳೆ ಸೊಪ್ಪು ಬೆಳೆದರೆ ಒಂದು ಬ್ಯಾಚ್ನಲ್ಲಿ 15ರಿಂದ 200 ಮೊಟ್ಟೆ ರೇಷ್ಮೆ ಹುಳುಗಳನ್ನು ಸಾಕಬಹುದು. 200 ಮೊಟ್ಟೆಗಳನ್ನು ಸೂಕ್ತ ವಿಧಾನದಲ್ಲಿ ಸಾಕಾಣಿಕೆ ಮಾಡಿದರೆ 200 ಕೆಜಿಯವರೆಗೆ ಗೂಡಿನ ಇಳುವರಿ ಸಹ ಪಡೆಯಬಹುದು ಅಂತಾರೆ ಸಂತೋಷ್ ಅವರು. ಸರ್, ನಮಗೆ ರೇಷ್ಮೆ ಮಾಡೋದಕ್ಕೆ 2 ಎಕರೆ ಜಮೀನು ಇದ್ದರೆ ಸಾಕು. 1 ಎಕರೆ 2 ಭಾಗ ಮಾಡ್ಕೊಂಡು ಒಂದೊಂದು ಎಕರೆನ ಒಂದೊಂದು ಪ್ಲಾಟಾಗಿ ಮಾಡ್ಕೊಂಡ್ರೆ 150ರಿಂದ 200 ಮೊಟ್ಟೆವರೆಗೂ ಸಾಕ್ಬೋದು. 200 ಮೊಟ್ಟೆ ಸಾಕಿದರೆ 200 kg ಗೂಡು ಬೆಳಿಬೋದು. ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದರೆ 2 ಬ್ಯಾಚು ಇರೋದ್ರಿಂದ ತಿಂಗಳಿಗೆ 1 ಬ್ಯಾಚ್ ಬರುತ್ತೆ. 2 ಬ್ಯಾಚನ್ನು ಕಂಟಿನ್ಯೂ ಆಗಿ ಇರುತ್ತೆ. ಒಂದು ಆಗ್ತಲ್ಲ ಒಂದು ತಿಂಗಳ 1 ಬ್ಯಾಚ್ ಬರುತ್ತೆ.
ಇನ್ನು ಹಿಪ್ಪು ನೇರಳೆಯಲ್ಲಿ ಸುಮಾರು 15 ತಳಿಗಳಿವೆ. ಆದರೆ ಇಳುವರಿ, ನಿರ್ವಹಣೆ ಹಾಗೂ ಲಾಭದ ದೃಷ್ಟಿಯಿಂದ ನೋಡೋದಾದರೆ V1 ತಳಿ ಅತ್ಯುತ್ತಮ ಆಯ್ಕೆ. ಹಾಗಾಗಿ ಬಹುತೇಕ ರೇಷ್ಮೆ ಬೆಳೆಗಾರರು V1 ತಳಿಯ ಹಿಪ್ಪು ನೇರಳೆಯನ್ನೇ ಬೆಳೀತಿದ್ದಾರೆ. ಇನ್ನು ಹಿಪ್ಪು ನೇರಳೆ ಸಸಿಗಳನ್ನ ನಾಟಿ ಮಾಡುವುದಾದರೆ ನರ್ಸರಿಯಲ್ಲಿ ಬೆಳೆಸಿದ ಗಿಡಗಳನ್ನ ತಂದು ನಾಟಿ ಮಾಡಬೇಕು. ಹಿಪ್ಪು ನೇರಳೆ ಸಸಿಗಳನ್ನ 5x5 ಅಡಿ ಅಂತರದಲ್ಲಿ ನಾಟಿ ಮಾಡಿದರೆ 1500 ಸಸಿಗಳನ್ನ 1 ಎಕರೆಯಲ್ಲಿ ಬೆಳೆಸಬಹುದು. ನರ್ಸರಿಯಲ್ಲಿ ಬೆಳೆಸಿದ ಸಸಿಗಳು ಬೇಗ ಬೆಳವಣಿಗೆ ಹೊಂದುತ್ತವೆ. ಹಿಪ್ಪು ನೇರಳೆ ಸೊಪ್ಪಿನ ಗಿಡಗಳು ದೊಡ್ಡದಾಗುವವರೆಗೆ ಕಡಿಮೆ ರೇಷ್ಮೆ ಹುಳುಗಳನ್ನು ಸಾಕಬಹುದು. ಆ ಬಳಿಕ ಹಂತ ಹಂತವಾಗಿ ಮೊಟ್ಟೆಗಳ ಸಂಖ್ಯೆ ಹೆಚ್ಚಿಸಬಹುದು. ನಾವೇ ಕಡ್ಡಿ ನಾಟಿ ಮಾಡಿದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದ್ರ ಬದಲು ಗಿಡ ನರ್ಸರಿನೇ ಸಿಗುತ್ತೆ. ನಮ್ಗೆ 5 ರೂಪಾಯಿ ಒಂದು ಗಿಡ ಸಿಗುತ್ತೆ. ಆ ಗಿಡ ತಗೊಂಡು ನಾಟಿ ಮಾಡಿದರೆ ನಮಗೆ 4 ತಿಂಗಳಲ್ಲೇ ಸೊಪ್ಪು ರೆಡಿ ಆಗುತ್ತೆ. ಸೊಪ್ಪು ರೆಡಿ ಆದ ತಕ್ಷಣ ನಾವು ಹುಳ ಮೇಯಿಸ್ಬೋದು. ಅಂದರೆ ಸ್ವಲ್ಪ ಸ್ಟಾರ್ಟಿಂಗು ಸ್ವಲ್ಪ ಮೇಯುತ್ತೆ. 1 ಎಕರೆಗೆ ಒಂದು 50ರಿಂದ 60 ಮೊಟ್ಟೆ ಮೇಯುತ್ತೆ. ಆಮೇಲೆ ಬರ್ತಾ ಬರ್ತಾ ರೈಸ್ ಆಗುತ್ತೆ. ಅದು ಕಟಾವು ಜಾಸ್ತಿ ಆದಮೇಲೆ ಆದಂಗೆಲ್ಲ ಜಾಸ್ತಿ ಮೊಟ್ಟೆ ಮೇಯುತ್ತೆ. 1 ಎಕರೆ ಇದ್ದರೆ 200 ಮೊಟ್ಟೆ ಮೇಯಿಸ್ಬೋದು. ಮೊದಲೆಲ್ಲ ಸಾಲು ಕಡ್ಡಿ ಅಂತ ಮಾಡಿದ್ವಿ. ಅವಾಗೆಲ್ಲನ ಸ್ವಲ್ಪ ಜಾಸ್ತಿ ಸೊಪ್ಪು ಮೇಯ್ತಿತ್ತು. ಈಗೆಲ್ಲ ಗುಣಿ ಪದ್ಧತಿಯಲ್ಲಿ ಮಾಡಿದ್ವಿ. ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ 5 ಮಾಡ್ಕೊಂಡಿದ್ವಿ. ಸ್ವಲ್ಪ ಸೊಪ್ಪು ಕ್ವಾಲಿಟಿ ಬರುತ್ತೆ ಮತ್ತು ಅಷ್ಟೇ ಮೇಯುತ್ತೆ. 200 ಮೊಟ್ಟೆ ಅಂತೂ ಮೇಯಿಸ್ಬೋದು. ನಾವೀಗ 150 ಮೊಟ್ಟೆ ಮೇಯಿಸ್ತಾಯಿದ್ವಿ. ಈಗೆಲ್ಲ ರೋಗ ಬಾಧೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ನುಸಿ ರೋಗ ಅದು ಇದು ಸೊಪ್ಪಿಗೆ. ಹಂಗಾಗಿ ಸೊಪ್ಪಿನ ಇಳುವರಿ ಕಡಿಮೆ ಆಗಿದೆ. ಆರಂಭ ಅಂದರೆ ಈಗ ಫಸ್ಟು ಭೂಮಿನ ಉಳುಮೆ ಮಾಡ್ಕೊಳೋದು. ಉಳುಮೆ ಮಾಡ್ಕೊಂಬಿಟ್ಟು ಎಲ್ಲ ಹದ ಆದಮೇಲೆ ಸಾಲು ಹೊಡ್ಕೋಬೇಕು ನಾವು. ಫಸ್ಟು 5 ಸಾಲು 5 ಅಡಿ 5 ಅಡಿ ಹಾಕ್ಬಿಟ್ಟು ನಾಟಿ ಮಾಡಬೇಕಾಗತ್ತೆ. ನಾಟಿ ಅಂತಂದರೆ ನರ್ಸರಿ ಸಿಗುತ್ತೆ. ಒಂದು 4-5 ತಿಂಗಳು ಬೆಳೆದಿರೋಂಥ ಗಿಡ ತೊಗೊಂಡು ಬಂದುಬಿಟ್ಟು ಅದನ್ನು ಮೇಲೆ ಕಟ್ ಮಾಡಿ 2 ಅಡಿ ಬಿಟ್ಕೊಂಡ್ಬಿಟ್ಟು ಅದನ್ನು ನಾವು ಭೂಮಿಯಲ್ಲಿ ಉಣ್ಬೇಕು. ಉಣ್ಬಿಟ್ಟು ಚೆನ್ನಾಗಿ ಹದವಾಗಿ ತುಳಿದ್ಬಿಟ್ಟು ಚೆನ್ನಾಗಿ ಅದು ಗಟ್ಟಿಯಾಗಂಗೆ ನೀರು ಹಾಯಿಸ್ಬೇಕು. ನೀರು ಹಾಯಿಸಿದ್ಮೇಲೆ 4 ತಿಂಗಳಿಗೆ ನಮಗೆ ಸೊಪ್ಪು ಕಟಾವಾಗಿ ರೆಡಿ ಆಗುತ್ತೆ. ಆಗ ನಾವು ಹುಳನ ಮೇಯ್ಸೋಕೆ ಸೊಪ್ಪು ರೆಡಿ ಆಗುತ್ತೆ. ಅದು ಸಸಿ ನಾವೇ ನಾಟಿ ಮಾಡ್ಕೊಂಡು ಕಡ್ಡಿ ತಂದು ನಾವೇ ನಾಟಿ ಮಾಡ್ಕೊಂಡು ಬೆಳೆಸ್ಕೋಬೋದು. ಇಲ್ಲಾಂದರೆ ಬೇರೆಯವರು ನರ್ಸರಿ ಮಾಡ್ಕೊಂಡಿರ್ತಾರೆ, ಅವ್ರ ಹತ್ರನೂ ತರ್ಬೋದು. ಅವ್ರ ಹತ್ರ ತಂದರೆ ನಮಗೆ 5 ರೂಪಾಯಿ ಒಂದು ಗಿಡ ಸಿಗುತ್ತೆ. 1 ಎಕರೆಗೆ 5 ಹಾಕಿದರೆ 1500 ಗಿಡ ಬೀಳುತ್ತೆ. ಹಾಕ್ಬಿಟ್ಟು ನಾಟಿ ಮಾಡ್ಬೋದು. ಇಲ್ಲಾಂದರೆ ನಾವೇ ಸ್ವಂತ ನಾಟಿ ಮಾಡ್ಕೊಂಡು ಮಾಡ್ಬೋದು. ಬೇಕಾದ್ರೆ ಕಡ್ಡಿ ಸಿಗುತ್ತಲ್ಲ, ರೇಷ್ಮೆ ಕಡ್ಡಿ, ಅದನ್ನೇ ತುಂಡು ಮಾಡ್ಕೊತೀವಿ. ಒಂದೊಂದು ಗೇಣಿಗೆ ಒಂದೊಂದು ಅದನ್ನು ಪಾಕೆಟಲ್ಲಿ ಅಥವಾ ಬೆಡ್ ನರ್ಸರಿನೂ ಮಾಡ್ಬೋದು. ಬೆಡ್ಡಲ್ಲೇ ಸಿಗಿಸಿದ್ರೆ ಅದು ಒಂದು 6 ತಿಂಗಳಿಗೆ ಬರುತ್ತೆ. ಅದು ಬಂದಮೇಲೆ ನಾವು ಅದನ್ನು ನರ್ಸರಿನ ಹಾಕ್ಬೋದು ಭೂಮಿಗೆ. ಹಿಪ್ಪು ನೇರಳೆ ಸೊಪ್ಪು ಕಟಾವು ಮಾಡಿದ ಬಳಿಕ ಅದು ಮತ್ತೆ 40 ದಿನಗಳಲ್ಲಿ ಕಟಾವು ಮಾಡುವ ಹಂತಕ್ಕೆ ಬೆಳೆಯುತ್ತೆ. ಹಾಗಾಗಿ 40 ದಿನಕ್ಕೆ ಒಂದು ಬ್ಯಾಚ್ ಹುಳುಗಳನ್ನು ಸಾಕಬಹುದು. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ರೇಷ್ಮೆ ಕೃಷಿ ಮಾಡಬೇಕೆಂದರೆ ಕನಿಷ್ಠ 2 ಎಕರೆಯಲ್ಲಿ ಹಿಪ್ಪು ನೇರಳೆ ಸೊಪ್ಪು ಬೆಳೆದುಕೊಳ್ಳಬೇಕು. ನಾವೀಗೆಲ್ಲ ನೀರು ಕಡಿಮೆ ಇರೋದ್ರಿಂದ ಡ್ರಿಪ್ ಮಾಡ್ಕೊಂಡಿದ್ದೀವಲ್ಲ, ಡ್ರಿಪ್ ಮೂಲಕನೇ ನೀರು ಹಾಯಿಸ್ತೀವಿ. ಡ್ರಿಪ್ ಮೂಲಕ ಹಾರಿಸಿದರೆ ಚೆನ್ನಾಗಿರುತ್ತೆ. ತೇವಾಂಶ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ. ಈ ಹಾಯಿಸಿರೋ ನೀರಲ್ಲಿ ಬೇಗ ಹೋಗ್ಬಿಡುತ್ತೆ, ಆರಿಬಿಡುತ್ತೆ. ಇದು ಆಳವಾಗಿ ನೀರು ಕುಡಿಯೋದ್ರಿಂದ ಚೆನ್ನಾಗಿ ತೇವಾಂಶ ಇರುತ್ತೆ. ಹಾಗಾಗಿ ಡ್ರಿಪ್ ಮೂಲಕ ಹಾಯಿಸೋದೇ ಚೆನ್ನಾಗಿರುತ್ತೆ. ಒಂದು ಸರಿ ಕಟಾವಾಗಿ ನೆಕ್ಸ್ಟ್ ಸೊಪ್ಪು ಬೇಕಂದರೆ 40 ದಿನಕ್ಕೆ ಸೊಪ್ಪು ಬರುತ್ತೆ. ಈ 2 ಬ್ಯಾಚ್ ಮಾಡ್ಕೊಂಡ್ರೆ 2 ಎಕರೆ ಮಾಡ್ಕೊಂಡ್ರೆ 1 ಎಕರೆ 1 ಬ್ಯಾಚ್ ಮಾಡ್ಕೊಂಡ್ರೆ 150ರಿಂದ 200 ಮೊಟ್ಟೆ ಮೇಯಿಸ್ಬೋದು. ಅದನ್ನು ಒಂದು ಕಟಾವಾದ ತಕ್ಷಣ ಇನ್ನೊಂದು ಬ್ಯಾಚ್ಗೆ ರೆಡಿ ಆಗಿರುತ್ತೆ. ಅದಕ್ಕೆ ಮೊಟ್ಟೆ ಹುಳ ತರೋದು 40 ದಿನಕ್ಕೊಂದ್ಸಲ ಬ್ಯಾಚ್ ಮಾಡ್ಬೋದು. ರೇಷ್ಮೆ ಕೃಷಿ ಮಾಡುವವರು ಈ ಮೊದಲು ತಾವೇ ಚಾಕಿ ಮಾಡಿಕೊಳ್ತಿದ್ರು. ಆದರೆ ಈಗ ಚಾಕಿ ಹುಳುಗಳ ಸಾಕಾಣಿಕೆಗೆಂದೇ ಚಾಕಿ ಕೇಂದ್ರಗಳಿದ್ದು ಅಲ್ಲಿ ಚಾಕಿ ಹುಳುಗಳು ಸಿಗುತ್ತವೆ. ಅಲ್ಲಿಂದ ಹುಳುಗಳನ್ನ ತಂದು ನಾವು ಸಾಕಾಣಿಕೆ ಮಾಡುತ್ತಿದ್ದೇವೆ. ನಾವು ಒಂದು ಬ್ಯಾಚ್ಗೆ 150 ಮೊಟ್ಟೆಯ ಮರಿಗಳನ್ನ ಸಾಕುತ್ತೇವೆ ಅಂತಾರೆ ಸಂತೋಷ್ ಅವರು. ರೇಷ್ಮೆ ಕೃಷಿಯಲ್ಲಿ ಗೂಡಿನ ಗುಣಮಟ್ಟದ ಆಧಾರದಲ್ಲಿ ಬೆಲೆ ನಿಗದಿಯಾಗುತ್ತೆ. ಹಾಗಾಗಿ ಗುಣಮಟ್ಟದ ಗೂಡುಗಳನ್ನು ಉತ್ಪಾದಿಸುವುದಕ್ಕೆ ರೈತರು ಗಮನ ಕೊಡಬೇಕು. ಗುಣಮಟ್ಟದ ಗೂಡುಗಳನ್ನು ಉತ್ಪಾದಿಸುವುದಕ್ಕೆ ಯಾವ ಚಂದ್ರಿಕೆಯನ್ನು ಬಳಸಬೇಕು ಅನ್ನೋ ವಿವರ ನೋಡೋಣ ಬನ್ನಿ. ಗುಣಮಟ್ಟದ ಗೂಡಿನ ಇಳುವರಿ ಪಡೆಯಲು ಹುಳು ಸಾಕಾಣಿಕೆ, ಮನೆಯಲ್ಲಿ ಶುಚಿತ್ವ ಕಾಪಾಡಬೇಕು ಮತ್ತು ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪು ಕೊಡಬೇಕು. ಇನ್ನು ಹಿಪ್ಪು ನೇರಳೆ ಗಿಡಗಳಿಗೆ ರಸಗೊಬ್ಬರದ ಬದಲು ಕೊಟ್ಟಿಗೆ ಗೊಬ್ಬರವನ್ನ ಹೆಚ್ಚಾಗಿ ಕೊಡಬೇಕು. ಇದರಿಂದಲೂ ಗೂಡಿನ ಗುಣಮಟ್ಟ ಹೆಚ್ಚಿಸಬಹುದು. ಇನ್ನು 2 ಬ್ಯಾಚ್ಗಳ ನಡುವೆ ಹುಳು ಸಾಕಾಣೆ ಮನೆಯನ್ನ ರೋಗಾಣು ರಹಿತವಾಗಿಸಿಕೊಳ್ಳಬೇಕು. ಕ್ವಾಲಿಟಿ ಗುಡ್ ಬೇಕಂತಂದರೆ ನಮಗೆ ಫಸ್ಟು ಡಿಸ್ಇನ್ಫೆಕ್ಷನ್ ಚೆನ್ನಾಗಿ ಮಾಡಬೇಕು. ಮನೆಯಲ್ಲಿ
ಒಂದು ಕ್ರಾಪ್ ಮುಗಿದ ತಕ್ಷಣ ಇನ್ನೊಂದು ಕ್ರಾಪ್ ಇಡ್ತೀವಲ್ಲ ಅವಾಗ ಒಳ್ಳೆ ಕ್ಲೀನಾಗಿ ಮನೆ ತೊಳೆಯೋದು ಬೀಚಿಂಗಲ್ಲಿ, ಮತ್ತು ಈ ಡೆಕಾಲು ಅಸ್ತ್ರ ಅಂತೆಲ್ಲ ಬಂದಿದೆ, ಅವಕ್ಕೆ ಆದಂಥ ಒಳ್ಳೆಯ ಔಷಧಿಗಳಿದ್ದಾವೆ, ಅವನ್ನೆಲ್ಲ ಸ್ಪ್ರೇ ಮಾಡಿಬಿಟ್ಟು ಕ್ಲೀನಾಗೆ ಸ್ಪ್ರೇ ಮಾಡಬೇಕು. ಮತ್ತು ಹೊಲದಲ್ಲಿ ಸೊಪ್ಪು ಚೆನ್ನಾಗಿರಬೇಕು, ಅದೇ ಇಂಪಾರ್ಟೆಂಟು. ನಮ್ಮದು ಫಸ್ಟು ಏನಂದರೆ ಸೊಪ್ಪು ಚೆನ್ನಾಗಿರಬೇಕು. ಸೊಪ್ಪು ಚೆನ್ನಾಗಿದ್ದರೆ ಗುಡ್ ಚೆನ್ನಾಗಿ ಬಂದೇ ಬರುತ್ತೆ. ಟೈಮಿಗೆ ಗೊಬ್ಬರ ಕೊಡೋದು, ದನವಿನ ಗೊಬ್ಬರ ಕೊಟ್ಟರೆ ಸಾಕಾಗುತ್ತೆ, ಬೇರೆ ಯಾವುದೂ ಬೇಡ. ಗೌರ್ಮೆಂಟ್ ಗೊಬ್ಬರ ಅವೆಲ್ಲಕ್ಕಿಂತಲೂ ದನವಿನ ಗೊಬ್ಬರನ 6 ತಿಂಗಳಿಗೆ ಒಂದು ಸರಿ ಕೊಟ್ಕೊತ ಹೋದರೆ ಒಳ್ಳೆ ಗೂಡು ಕಟ್ಟುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಗೂಡು ಹೋದ್ಮೇಲೆ 8 ದಿನ ಗ್ಯಾಪ್ ಇದ್ದರೆ ಸಾಕಾಗುತ್ತೆ. ಈಗ ಇದು 2ನೇ ತಾರೀಕು ಚಾಕೆ ಆಗಿತ್ತು, 10ನೇ ತಾರೀಕು ಹುಳ ಬಂದಿದೆ. ಈಗ ಇದು 3ನೇ ತಾರೀಕು ಗೂಡು ಹೋಗುತ್ತೆ. ಈಗ ನಮಗೆ 3ನೇ ತಾರೀಕಿಂದ 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ ನಮಗೆ. ಅಲ್ಲೇವರೆಗೂ ನಾವು ಅದನ್ನ ಮನೆ ಕ್ಲೀನ್ ಮಾಡ್ಕೊಳೋದೆಲ್ಲ ಮಾಡ್ತೀವಿ. ಅಲ್ಲಿಂದ ನೆಕ್ಸ್ಟ್ ಹುಳ ಬರುತ್ತೆ. ಮನೆ ಕ್ಲೀನ್ ಮಾಡೋಕ್ಕೆ ಫಸ್ಟು ಬೀಚಿಂಗ್ ಬಳಸ್ತೀವಿ. ಬೀಚಿಂಗಿಂದ ಎಲ್ಲ ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಅಸ್ತ್ರ ಮತ್ತು ಡೆಕಾಲ್ ಅಂತ ಸ್ಪ್ರೇ ಬರುತ್ತೆ, ಅದನ್ನು ಸ್ಪ್ರೇ ಮಾಡ್ತೀವಿ. ಮತ್ತು ಒಂದು ಸರಿ ಫಾರ್ಮಿಲನ್ನು ಹಾವಿ ಕೊಡ್ತೀವಿ. ಸ್ಟವಲ್ಲಿ ಇಟ್ಬಿಟ್ಟು ಫಾರ್ಮಿಲನ್ನು ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ಟವಲ್ಲೇ ಹಾವಿ ಮಾಡ್ತೀವಿ. ಅದನ್ನು ಕೀಟಾಣುಗಳೆಲ್ಲ ಸುತ್ತೋಗುತ್ತೆ ಸ್ವಲ್ಪ. ರೇಷ್ಮೆ ಕೃಷಿ ಹೆಚ್ಚು ಕೆಲಸ ಕೇಳುತ್ತೆ. ಪ್ರತಿದಿನವೂ ಹುಳುಗಳಿಗೆ ಮೇವು ನೀಡಬೇಕು. ಹುಳು ಸಾಕುವ ಟ್ರೇಗಳನ್ನ ಕ್ಲೀನ್ ಮಾಡಬೇಕು. ಹುಳು ಸಾಕಾಣಿಕೆ ಮನೆಯಲ್ಲಿ ಶುಚಿತ್ವ ಕಾಪಾಡಬೇಕು. ಹೀಗೆ ಸಾಕಷ್ಟು ಕೆಲಸಗಳಿರುತ್ತವೆ. ಸಣ್ಣ ಪ್ರಮಾಣದಲ್ಲಿ ರೇಷ್ಮೆ ಹುಳು ಸಾಕೋದಾದ್ರೆ ಕುಟುಂಬಸ್ಥರೇ ಎಲ್ಲಾ ಕೆಲಸಗಳನ್ನ ನಿರ್ವಹಣೆ ಮಾಡಿಕೊಳ್ಳಬಹುದು. ಆದರೆ ಹೆಚ್ಚು ಹುಳು ಸಾಕುವಾಗ ಕೆಲಸಗಾರರು ಬೇಕಾಗತ್ತೆ. ಇನ್ನು 150 ಮೊಟ್ಟೆ ಸಾಕಬೇಕೆಂದ್ರೆ 2 ಕೆಲಸಗಾರರು ಬೇಕಾಗತ್ತೆ. ಹಣ್ಣು ಹುಳುವಾದಾಗ ಮಾತ್ರ ಹೆಚ್ಚಿನ ಕೆಲಸಗಾರರು ಬೇಕಾಗತ್ತೆ. ಆದರೆ ನಾವು ರೇಷ್ಮೆ ಕೃಷಿಯನ್ನೇ ನೆಚ್ಚಿಕೊಂಡಿರೋದ್ರಿಂದ ನಮ್ಮ ಕುಟುಂಬಸ್ಥರೇ ಕೆಲಸ ಮಾಡಿಕೊಳ್ತೇವೆ ಅಂತಾರೆ ಸಂತೋಷ್ ಅವರು. ಕೂಲಿ ಕಾರ್ಮಿಕರು ನಾವು ಇಟ್ಕೊಂಡಿರೋದು ಕಡಿಮೆನೇ. ನಂದು ಇದೇ ಕೆಲಸ ಆಗಿದೆ, ಬೇರೆ ಯಾವುದನ್ನು ನಾನು ಹಚ್ಕೊಂಡಿಲ್ಲ. ರೇಷ್ಮೆ ಕೃಷಿನೇ ನನಗೆ ಮುಖ್ಯವಾಗಿ. ಹಂಗಾಗಿ ನಾನು ನಮ್ಮ ಮನೆಯವರು ಮತ್ತು ನಾನು ಇಬ್ಬರೇ ಕೆಲಸ ಮಾಡ್ತೀವಿ. ಬೇಕಾದ ತಕ್ಷಣ ಎಕ್ಸ್ಟ್ರಾ ಏನಾದರೂ ಜಾಸ್ತಿ ಕೆಲಸ ಆದಾಗ ಮಾತ್ರ ನಾವು ಕರ್ಕೊತೀವಿ. ಹಣ್ಣುಳು ಆಯ್ಬೇಕಾರೆ ಅಂಥ ಟೈಮಲ್ಲಿ ಮಾತ್ರ ಕರೀತೀವಿ. ಬೇರೆ ಟೈಮಲ್ಲೆಲ್ಲ ನಾವೇ ಸ್ವಂತ ಕೆಲಸ ಮಾಡ್ಕೊತೀವಿ. ಒಂದು 150 ಮೊಟ್ಟೆ ಮಾಡಬೇಕಂದ್ರೆ ಕೂಲಿಯರೆಲ್ಲ ಬೇಕು ಅಂತಂದಾಗ ಒಂದು 2 ಇದ್ದರೆ ಸಾಕಾಗುತ್ತೆ, 1 2ರಿಂದ 3. ಆಮೇಲೆ ಹಣ್ಣುಳ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ತಾರೆ, ಅಲ್ಲಿ ಒಂದು ಸ್ವಲ್ಪ ಕೂಲಿಯರ್ ಜಾಸ್ತಿ ಬೇಕಾಗುತ್ತೆ. ಅವನ್ನೆಲ್ಲ ಆಯ್ಬೇಕು ಸರ್. ಹುಳನೆಲ್ಲ ಆಯ್ಬಿಟ್ಟು ಚಂದ್ರಿಕೆಯಲ್ಲಿ ಹಾಕ್ಬೇಕಾರೆ ಸ್ವಲ್ಪ ಒಂದು 8ರಿಂದ 10 ಜನ ಬೇಕಾಗುತ್ತೆ ಅವಾಗ. ಬೇರೆ ಬೆಳೆಗೆ ಹೋಲಿಸಿದ್ರೆ ರೇಷ್ಮೆಯಲ್ಲಿ ಹೆಚ್ಚಿನ ಆದಾಯವನ್ನ ಪಡೆಯಬಹುದು. ಇನ್ನು ವರ್ಷವಿಡೀ ರೇಷ್ಮೆ ಹುಳುಗಳನ್ನ ಸಾಕಬಹುದು. ಹಾಗಾಗಿ ರೇಷ್ಮೆ ಹುಳು ಸಾಕುವ ರೂಮ್ನಲ್ಲಿ ತಂಪಾದ ವಾತಾವರಣ ಕಾಯ್ದುಕೊಳ್ಳಬೇಕು. ಅದರಲ್ಲೂ ಬೇಸಿಗೆಯಲ್ಲಿ ತಂಪು ವಾತಾವರಣ ಕಲ್ಪಿಸಿದರೆ ಉತ್ತಮ ಗೂಡಿನ ಇಳುವರಿ ಪಡೆಯಬಹುದು. ಬೇರೆ ಬೆಳೆಗೆ ಹೋಲಿಸಿದರೆ ಒಳ್ಳೆ ಆದಾಯ ಸಿಗುತ್ತೆ, ಹಂಗಾಗಿ ಮಾಡಬಹುದು. ಚೆನ್ನಾಗಿದೆ, ವರ್ಷ ಪೂರ್ತಿ ಇರುತ್ತೆ. ಯಾವುದೋ ತಿಂಗಳಲ್ಲಿ ಇರೋದಿಲ್ಲ ಅಂತ ಏನಿಲ್ಲ, ರೆಗ್ಯುಲರ್ ಆಗಿರುತ್ತೆ. ನೀನು ಯಾವ ವಾತಾವರಣದಲ್ಲೂ ಬೆಳಿಬೋದು. ಒಂದು ಸ್ವಲ್ಪ ನಾವು ಮನೆಯಲ್ಲಿ ಆ ವಾತಾವರಣ ಅದಕ್ಕೆ ಕಲ್ಪಿಸಿದ್ರೆ ಸಾಕಾಗುತ್ತೆ. ಈ ಬೇಸಿಗೆಯಲ್ಲಿ ಸ್ವಲ್ಪ ಮೇಲ್ಗಡೆ ಎಲ್ಲ ಶೀಟ್ ಎಲ್ಲ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗೋಣಿ ತಟ್ಟುಗಳು ಕಿಟಿಗಳಿಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಳಗಡೆ ತಂಪು ಮಾಡಿಬಿಟ್ಟು ರೇಷ್ಮೆ ಬೆಳಿಬೋದು. ಹೊರಗಡೆ ವಾತಾವರಣ ಹೀಟಿದ್ರೂ ಒಳಗಡೆ ಸ್ವಲ್ಪ ತಂಪು ಮಾಡ್ಕೊಂಡು ಮಾಡ್ಬೋದು. ರೇಷ್ಮೆ ಹುಳುಗಳು ಗೂಡು ಕಟ್ಟಲು ರೋಟರಿ ಚಂದ್ರಿಕೆ ಬಳಕೆ. ರೇಷ್ಮೆ ಕೃಷಿಯ ಕೊನೆಯ ಹಂತ ಹುಳುಗೂಡು ಕಟ್ಟೋದು. ಇದು ಅತಿ ಮುಖ್ಯವಾದ ಹಂತವಾಗಿದ್ದು ಗುಣಮಟ್ಟದ ಗೂಡು ಉತ್ಪಾದಿಸಲು ಈ ಹಂತದಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ರೈತರು ಹುಳುಗಳು ಗೂಡು ಕಟ್ಟಲು ಬಿದಿರು ಚಂದ್ರಿಕೆ, ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಬಳಸ್ತಾರೆ. ಆದರೆ ಇದಕ್ಕೆ ಹೋಲಿಸಿದ್ರೆ ಜಪಾನ್ ಮಾದರಿ ಚಂದ್ರಿಕೆ ಅಥವಾ ರೋಟರಿ ಚಂದ್ರಿಕೆಯಲ್ಲಿ ಕಟ್ಟಿದ ಗೂಡು ಗುಣಮಟ್ಟದಿಂದ ಕೂಡಿರುತ್ತೆ. ರೋಟರಿ ಚಂದ್ರಿಕೆಯಲ್ಲಿ ರೇಷ್ಮೆ ಗೂಡು ಮಾಡಿಸುತ್ತಿದ್ದೇವೆ. ಇನ್ನು ಈ ವಿಧಾನದಲ್ಲಿ ಉತ್ತಮ ಗುಣಮಟ್ಟದ ಗೂಡು ಸಿಗೋದ್ರಿಂದ ಮಾರುಕಟ್ಟೆಯಲ್ಲಿ ಬೇರೆ ಗೂಡಿಗೆ ಹೋಲಿಸಿದ್ರೆ ಈ ಗೂಡಿಗೆ 50ರಿಂದ 100 ರೂಪಾಯಿ ಬೆಲೆ ಸಹ ಹೆಚ್ಚು ಸಿಗುತ್ತೆ. ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಈ ಚಂದ್ರಿಕೆ ಸಿಗುತ್ತೆ ಅಂತಾರೆ ಸಂತೋಷ್ ಅವರು. ಪ್ಲಾಸ್ಟಿಕ್ ಚಂದ್ರಿಕೆ ಬರುತ್ತೆ, ಒಂಥರ ಈ ಶೀಟ್ ಬರುತ್ತಲ್ಲ, ನಾವು ಮೇಲ್ಗಡೆ ಶೀಟ್ ಹಾಕ್ತೀವಿ ಅದೇ ಥರನೇ ಬರುತ್ತೆ. ಅದರಲ್ಲೂ ಬಂದುಬಿಟ್ಟು ಅಲ್ಲಿ ನಾವು ಹಣ್ಣಾದ ತಕ್ಷಣ ಬೆಡ್ ಮೇಲೆ ರ್ಯಾಕ್ ಮೇಲೇ ಇಡ್ಬೋದು. ಅದನ್ನು ಅಲ್ಲೇ ಇಟ್ಟರೆ ಅಲ್ಲೇ ಗೂಡು ಕಟ್ಟುತ್ತದು. ಅಲ್ಲೇ ಗೂಡು ಕಟ್ಬಿಟ್ಟು ಆಮೇಲೆ ಬಿಡಿಸ್ಕೊಳ್ಳೋದು. ಮತ್ತು ಬೇರೆ ಇನ್ನೊಂದು ಬಿದಿರು ಚಂದ್ರಿಕೆ ಬರುತ್ತೆ, ಅದರೆಲ್ಲ ಹಾದು ಹಾಕ್ಬೋದು. ಇದು ರೋಟರಿ ಚಂದ್ರಿಕೆಗೆ ಅಂದರೆ ಇದಕ್ಕೆಲ್ಲ ಒಂದು ಸ್ವಲ್ಪ ಸಿಸ್ಟಮ್ ಬೇಕಾಗುತ್ತೆ. ಈ ಒಂದು ಸಪ್ರೇಟ್ ಶೆಡ್ ಬೇಕು, ಕರೆಕ್ಟಾಗಿ ಇರಬೇಕಾಗುತ್ತೆ. ಇದರಲ್ಲಿ ಏನಂದರೆ ಒಳ್ಳೆ ಗೂಡು ನಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಒಳ್ಳೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇದೆ ಇದಕ್ಕೆ. ರೋಟರಿ ಚಂದ್ರಿಕೆ ಗೂಡು ಅಂತಂದರೆ ಬೇರೆ ಚಂದ್ರಿಕೆಗಳಿಗಿಂತಲೂ ಒಂದು 50 ರೂಪಾಯಿ ರೇಟ್ ಜಾಸ್ತಿ ಸಿಗುತ್ತೆ. ಇದು ಸೈಜು ಒಂದೇ ಥರ ಇರುತ್ತೆ. ಅದು ಮನೆಗಳಿದಾವಲ್ಲ ಅದರಲ್ಲಿ, ಅದು ಸೈಜ್ ಒಂದೇ ಥರ ಕಟ್ಟುತ್ತೆ. ಒಂದು ಜಾಸ್ತಿ ಒಂದು ದೊಡ್ಡದು ಆ ಥರ ಇರೋದಿಲ್ಲ. ಮತ್ತು ಗೂಡು ಕಟ್ಟಬೇಕಾದ್ರೆ ಚೆನ್ನಾಗಿ ಗಾಳಿ ವಾತಾವರಣ ಹೊರಗಡೆ ಇರುತ್ತಲ್ಲ, ಕಟ್ತಾ ಚೆನ್ನಾಗಿ ಗಾಳಿ ಇರೋದ್ರಿಂದ ನೂಲು ಅವ್ರಿಗೆ ಬಿಚ್ಚೋಕ್ಕೆ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಅವರು. ನೂಲು ಕಟ್ಟಾಗೋದಿಲ್ಲ ಅವ್ರಿಗೆ.
ಹಂಗಾಗಿ ಇದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇದೆ. ನಾವು ಅಂಗಡಿಯಲ್ಲೇ ಸ್ವಂತಕ್ಕೆ ತಗೊಂಡ್ರೆ 1,000 ರೂಪಾಯಿ ಬೀಳುತ್ತೆ. ನಮಗೆ ಸಬ್ಸಿಡಿಯಲ್ಲಿ 75% ಸಬ್ಸಿಡಿ ಕೊಡ್ತಾರೆ ನಮಗೆ ಇದರಲ್ಲಿ ರೇಷ್ಮೆ ಇಲಾಖೆಯಿಂದ. ನಮಗೆ 250 ರೂಪಾಯಿ ಒಂದು ಬೀಳುತ್ತೆ. ಇದು ಒಂದು ಚಂದ್ರಿಗೆ ಒಂದು ಸೆಟ್, ಇದು ಒಂದು 10 ರೊಟ್ಟಿ ಇರುತ್ತೆ, ಅದು ಫ್ರೇಮ್ ಎಲ್ಲ ಸೇರ್ತಾ 250 ರೂಪಾಯಿ ಬೀಳುತ್ತೆ ನಮಗೆ. ಬೇರೆಯವರೆಲ್ಲ ಚೆನ್ನಾಗಿ ಬರುತ್ತೆ ಅವ್ರದ್ದು. ಆ ಗೂಡು ಕಟ್ಟು ಇದರಲ್ಲಿ ಸ್ವಲ್ಪ ಅವ್ರದ್ದು ಮಿಸ್ಟೇಕ್ ಆಗುತ್ತೆ. ರೋಟಿ ಚಂದ್ರಿಕೆಗೆ ಸ್ವಲ್ಪ ಬೆಲೆ ಜಾಸ್ತಿ ಇದೆ, ಹಂಗಾಗಿ ಅವ್ರು ರೀಲರ್ಸ್ ಅದನ್ನೇ ಆರಿಸ್ಕೊತಾರೆ ಸ್ವಲ್ಪ. ಅಂದರೆ ಅವರಿಗೆ ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಎಂಡ್ವರೆಗೂ ಗೂಡು ನೂಲು ಬರುತ್ತೆ ಅಂತ ಅವ್ರಿಗೆ. ಅದು ಇದು ಪೂರ್ತಿ ಎಂಡ್ವರೆಗೂ ನಮಗೆ ದಾರ ಸಿಗುತ್ತೆ, ಅದರಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಅವರು. ಹಂಗಾಗಿ ಅವ್ರದ್ದು ಗೂಡು ಚೆನ್ನಾಗಿ ಬರುತ್ತೆ. ಬಟ್ ಚಂದ್ರಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊತಾರೆ. ಅದರಲ್ಲಿ ಆತನು ಒಳಗಡೆ ಇರೋದ್ರಿಂದ ಬೆಡ್ ಈ ಥರ ನಮ್ಮು ಬಡ್ಕೊಂಡು ಗೂಡು ಸ್ವಲ್ಪ ಡಿಮ್ ಆಗುತ್ತೆ, ಅವಾಗ ನೂಲು ಬರೋದಿಲ್ಲ ಅಂತ ಹೇಳ್ತಾರೆ. ಅದರಲ್ಲೇ ಅಲ್ಲಿ ಸ್ವಲ್ಪ ಗಾಳಿ ವಾತಾವರಣ ಚೆನ್ನಾಗಿ ಕೊಟ್ಬಿಟ್ಟು ಮಾಡ್ಬೋದು. ಅಲ್ಲಿ ಒಂದು ಸ್ವಲ್ಪ ಎಡುತ್ತಾರೆ ರೈತರು. ಅವಾಗ ಬಿದಿರು ಚಂದ್ರಿಕೆ ಮತ್ತು ಪ್ಲಾಸ್ಟಿಕ್ ಚಂದ್ರಿಕೆಗಿಂತಲೂ 50 ರೂಪಾಯಿಂದ 100 ರೂಪಾಯಿವರೆಗೂ ಜಾಸ್ತಿ ಸಿಗುತ್ತೆ 1 kg. ರೇಷ್ಮೆ ಕೃಷಿಯಲ್ಲಿ ಆದಾಯಕ್ಕೆ ತಕ್ಕಂತೆ ಖರ್ಚು ಸಹ ಹೆಚ್ಚೇ ಇರುತ್ತೆ. ಇನ್ನು 1 kg ಗೂಡು ಉತ್ಪಾದಿಸುವುದಕ್ಕೆ ಎಷ್ಟು ಖರ್ಚು ಬರುತ್ತೆ, ರೇಷ್ಮೆ ಕೃಷಿಯಲ್ಲಿ ಸಂತೋಷ್ ಅವರು ಎಷ್ಟು ಲಾಭ ಗಳಿಸ್ತಿದ್ದಾರೆ ಅನ್ನೋ ವಿವರ ನೋಡೋಣ ಬನ್ನಿ. ಸಂತೋಷ್ ಅವರು ತಾವು ಬೆಳೆಯುವ ರೇಷ್ಮೆ ಗೂಡನ್ನ ತಮ್ಮ ಸಮೀಪದ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಿಲ್ಲ. ಅವರು ರೇಷ್ಮೆ ಗೂಡನ್ನ ರಾಮನಗರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಗೂಡಿಗೆ ಹೆಚ್ಚಿನ ಬೆಲೆ ಸಿಗೋದಿಲ್ಲ. ರೀಲರ್ಗಳು ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲೂ ಬರೋದಿಲ್ಲ. ಅದೇ ರಾಮನಗರದ ಮಾರ್ಕೆಟ್ನಲ್ಲಾದರೆ ಗುಣಮಟ್ಟದ ಗೂಡಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಹಾಗಾಗಿ ರಾಮನಗರ ಮಾರುಕಟ್ಟೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಈಗ 1 kg ಗೂಡಿಗೆ ಸರಾಸರಿ 500 ರೂಪಾಯಿ ಬೆಲೆ ಸಿಗ್ತಿದೆ ಅಂತಾರೆ ಸಂತೋಷ್. ರೇಷ್ಮೆ ಮಾರುಕಟ್ಟೆ ಅಂತಂದರೆ ರಾಮನಗರ ಹೋಗ್ತೀವಿ. ಇಲ್ಲೆಲ್ಲ ಮಾರ್ಕೆಟ್ ಇದ್ದಾವೆ, ಬೇರೆ ಕಡೆ ಎಲ್ಲ ದಾವಣಗೆರೆ, ಶಿವಮೊಗ್ಗ, ದುರ್ಗದ ಎಲ್ಲೆಲ್ಲ ಮಾರ್ಕೆಟ್ ಇದ್ದಾವೆ ನಮಗೆ ಹತ್ತಿರವಾಗಿ. ಆದರೆ ಅಲ್ಲಿ ರಾಮನಗರ ಏನಂದರೆ ರೀಲರ್ಸ್ ಎಲ್ಲ ಜಾಸ್ತಿ ಇದ್ದಾರೆ, ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಅಂತೇಳಿ ನಾವು ರಾಮನಗರನೇ ತೊಗೊಂಡೋಗ್ತಾಯಿದ್ದೀವಿ. ನಮಗೆ ಸ್ವಲ್ಪ ದೂರನೇ ರಾಮನಗರ, ಆದರೂ ಅಲ್ಲಿಗೆ ಹೋಗ್ತೀವಿ. ಸ್ವಲ್ಪ ಗೂಡಿನ ರೇಟ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ 900ವರೆಗೂ ರೇಟ್ ಮಾರ್ಕೊಂಬಂದಿದ್ದೀವಿ ನಾವು. ಈಗ ರೇಟ್ ಕಡಿಮೆ ಆಗಿದೆ. 1 kgಗೆ 500ರಿಂದ 550ವರೆಗೆ ಇದೆ ಈಗ. ಕೆಜಿ ರೇಷ್ಮೆ ಗೂಡು ಉತ್ಪಾದನೆಗೆ 400 ರೂಪಾಯಿ ಖರ್ಚು. 150 ಮೊಟ್ಟೆ ರೇಷ್ಮೆ ಹುಳು ಸಾಕಾಣಿಕೆಯಿಂದ 80,000 ಆದಾಯ. 150 ಮೊಟ್ಟೆಯ ಒಂದು ಬ್ಯಾಚ್ನಿಂದ 40,000 ಲಾಭ. 1 kg ಗೂಡು ಬೆಳೆಯಲು ಸರಾಸರಿ 400 ರೂಪಾಯಿವರೆಗೆ ಖರ್ಚು ಬರುತ್ತೆ. ಆದರೆ ರೈತರ ಮನೆಯವರೇ ಎಲ್ಲ ಕೆಲಸಗಳನ್ನ ಮಾಡಿಕೊಂಡಾಗ ಖರ್ಚು ಕಡಿಮೆಯಾಗಿ ಲಾಭ ಹೆಚ್ಚುತ್ತೆ. ಇನ್ನು 150 ಮೊಟ್ಟೆ ಸಾಕಿದರೆ ಒಂದು ಬ್ಯಾಚ್ಗೆ 80,000 ಆದಾಯ ಬರುತ್ತೆ. 30ರಿಂದ 40,000 ಖರ್ಚು ಬಂದರೆ 40,000 ಲಾಭ ಸಿಗುತ್ತೆ. 1 ತಿಂಗಳಿಗೆ ಒಂದು ಬ್ಯಾಚ್ಗೆ 40,000 ಲಾಭವನ್ನ ಪಡೆಯಬಹುದು. 1 kg ಗೂಡು ಬೆಳಿಬೇಕಂದ್ರೆ 400 ರೂಪಾಯಿವರೆಗೂ ಖರ್ಚು ಬರುತ್ತೆ. 1 kg ಗೂಡು ಬೆಳಿಬೇಕಂದ್ರೆ ನಾವೀಗ 150 ಮೊಟ್ಟೆ ಇಡ್ತೀವಿ. 150 kg ನಮ್ಮದು ಬರುತ್ತೆ. 150 kgಗೆ ನಮ್ಮದು ಅಲ್ಲಿಂದ ಸೊಪ್ಪು ಬೆಳೆಸಿಂದ ಗೊಬ್ಬರ ಹಾಕಿ ಮತ್ತು ಇಲ್ಲೆಲ್ಲ ಹೋಗಿ ಮಾರ್ಕೆಟ್ ಮಾರೋವರೆಗೂ 1 kgಗೆ 400 ರೂಪಾಯಿವರೆಗೂ ಖರ್ಚು ಬರುತ್ತೆ. ನಮಗೆ ಅಂದಾಜು ಲಾಭ ನಾವೇ ಈಗ ನಮ್ಮದು ಮಾಡಿದರೆ ಏನಂದರೆ ನಾವೇ ಸ್ವಂತಕ್ಕೆ ಜಾಸ್ತಿ ಕೆಲಸ ಮಾಡ್ತೀವಿ ನಾವು. ಹಂಗಾಗಿ ನಮಗೆ ಜಾಸ್ತಿ ಲಾಭ ಸಿಗುತ್ತೆ, ಇಲ್ಲ ಅಂತಲ್ಲ. ಈಗ ಬೇರೆ ಕುಲೇರೆ ಇಟ್ಟು ಮಾಡೋರಿಗೆ ಸ್ವಲ್ಪ ಲಾಭ ಕಡಿಮೆ ಇದೆ ಈಗ, ಯಾಕಂದರೆ ರೇಟ್ ಕಡಿಮೆ ಆಗಿರೋದ್ರಿಂದ ಲಾಭ ಕಡಿಮೆ ಇದೆ ಈಗ. ನಮಗೆ ಈಗ 150 ಮೊಟ್ಟೆ ಮಾಡ್ತೀವಿ ಅಂತಂದರೆ ಒಂದು 80,000 ರೂಪಾಯಿ ದುಡ್ಡು ಆಗುತ್ತೆ ತಿಂಗಳ. 30ರಿಂದ 40,000 ರೂಪಾಯಿ ಖರ್ಚು ಬರುತ್ತೆ, ಇನ್ನು 40,000 ರೂಪಾಯಿ ನಮಗೆ ಲಾಭ ಸಿಗುತ್ತೆ. 150ರಿಂದ 200 ಮೊಟ್ಟೆ ಸಾಕುವ ಯೂನಿಟ್ಗೆ 10 ಲಕ್ಷ ಬಂಡವಾಳ. ರೇಷ್ಮೆ ಕೃಷಿ ಆರಂಭಿಸಲು ಆರಂಭದಲ್ಲಿ ಬಂಡವಾಳ ಹೆಚ್ಚು ಬೇಕಾಗುತ್ತೆ. ಇನ್ನು 2 ಎಕರೆಯಲ್ಲಿ ಹಿಪ್ಪು ನೇರಳೆ ಸೊಪ್ಪು ಬೆಳೆದು ರೇಷ್ಮೆ ಕೃಷಿ ಮಾಡಲು ಕನಿಷ್ಠ 10 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ. ಆದರೆ ರೇಷ್ಮೆ ಕೃಷಿಯನ್ನ ಉತ್ತೇಜಿಸೋದಕ್ಕೆ ರೇಷ್ಮೆ ಇಲಾಖೆ ರೈತರಿಗೆ ಸಾಕಷ್ಟು ಸಹಾಯಧನ ಮತ್ತು ಸಬ್ಸಿಡಿ ಸಹ ಕೊಡ್ತಿದೆ. ಈ ಹಿನ್ನೆಲೆಯಲ್ಲಿ ರೈತರು ಹೂಡುವ ಬಂಡವಾಳ ಸಹಾಯಧನದ ರೂಪದಲ್ಲಿ ವಾಪಸ್ ಸಿಗುತ್ತೆ. ರೇಷ್ಮೆ ಕೃಷಿ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಬಂಡವಾಳ ಜಾಸ್ತಿನೇ ಬೇಕಾಗುತ್ತೆ. ಬರೀ ಸೊಪ್ಪು ಬೆಳೆಸೋಕ್ಕೆ ಕಡಿಮೆನೇ,
ಆಮೇಲೆ ಅದಕ್ಕೆ ಮನೆ ಹುಳ ಮೇಯ್ಸೋಕ್ಕೆ ಮನೆ ಎಲ್ಲದಕ್ಕೂ ಸ್ವಲ್ಪ ಬಂಡವಾಳ ಬೇಕಾಗುತ್ತೆ. ಸುಮಾರು ನೀವೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಒಂದು 10 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ. ನೀವು ಮನೆ ಕಟ್ಕೊಂಡು ಶೆಡ್ ಎಲ್ಲ ಮಾಡ್ಕೊಳಕ್ಕೆ. ಅದರಿಂದ ಸರ್ಕಾರದಿಂದ ಸಬ್ಸಿಡಿನೂ ಇದೆ. ಒಂದು ಮನೆ ಕಟ್ಟಿದರೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಒಂದು ಚಂದ್ರಿಕೆ ಶೆಡ್ ಮಾಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಕೊಡ್ತಾರೆ. 75,000 ಇದೆ, ಅದಕ್ಕೆ ಸಬ್ಸಿಡಿ ಇದೆ. ಒಂದು 50% ಸಬ್ಸಿಡಿನೂ ಸಿಗುತ್ತೆ ನಿಮಗೆ. ಇನ್ನು 50% ನೀವು ಹಾಕಬೇಕಾಗುತ್ತೆ. ನೀವು ಮನೆ ಎಲ್ಲ ರೆಡಿ ಆದಮೇಲೆ ನಿಮಗೆ ಸಬ್ಸಿಡಿ ಬರುತ್ತೆ. ಗಿಡ ನಾಟಿ ಮಾಡಿದ್ದಕ್ಕೂ ಎಕರೆಗೆ 10ರಿಂದ 12,000 ರೂಪಾಯಿ ದುಡ್ಡು ಕೊಡ್ತಾರೆ. ಮತ್ತು ತಿರ್ಗಾ ಮನೆ ಕಟ್ಕೊಂಡ್ರೆ ಒಂದು ಮನೆಗೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ಚಂದ್ರಿಕೆ ಮನೆಗೂ ಸಬ್ಸಿಡಿ ಇದೆ. ಎಲ್ಲದಕ್ಕೂ ಸಬ್ಸಿಡಿ ಇದೆ. ಯಾವುದೇ ಇಕ್ವಿಪ್ಮೆಂಟ್ಸ್ ನೀವು ಸ್ಪೇರ್ ತಗೊಂಡ್ರೂ ಸಬ್ಸಿಡಿ ಇದೆ. ರೇಷ್ಮೆಗೆ ಸಲಕರಣೆಗಳೇನು ಇದಾವೆ ಎಲ್ಲಕ್ಕೂ ಸಬ್ಸಿಡಿ ಇದೆ. 75% ಸಬ್ಸಿಡಿ ಇದೆ. ಸಂತೋಷ್ ಕುಮಾರ್ ಅವರು 16 ವರ್ಷದಿಂದ ರೇಷ್ಮೆ ಕೃಷಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಅವರು ಪ್ರತಿ ತಿಂಗಳು 150 ಮೊಟ್ಟೆ ರೇಷ್ಮೆ ಹುಳುಗಳನ್ನು ಸಾಕ್ತಾ ಇದ್ದು ಕನಿಷ್ಠ 40,000 ಲಾಭ ಪಡೀತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.